ಅರೆ ವಾವ್! ಕಾದಂಥ ನೀರಿಗೆ 1 ಕಪ್ ಗೋಧಿ ಹಿಟ್ಟನ್ನು ಹಾಕಿದರೆ ಚಮತ್ಕಾರ ನೋಡ್ರಿ. ಮನೆ ಮಂದಿಯೆಲ್ಲ ಬಾಯಿ ಚಪ್ಪರಿಸಿ ತಿಂತಾರೆ. ಅರೆ ವಾವ್ ಅಂತಾರೆ. ಹೆಚ್ಚು ಸಮಯ ಕೂಡ ಬೇಡ, ಪಟ ಅಂತೇಳಿ ಕೂಡ ಈ ರೆಸಿಪಿಯನ್ನು ಮಾಡ್ಕೋಬೋದು. ಮೊದಲನೇದಾಗಿ ಸ್ಟವನ್ನು ಹಚ್ಚಿ, ನಂತರ ಒಂದು ಪಾತ್ರೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟು 2 ಲೋಟ ಆಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಈಗ ಈ ನೀರು ಸ್ವಲ್ಪ ಬೆಚ್ಚಗಾಗ್ತಿದೆ ಅನ್ನೋವಾಗ ಈ ನೀರಿನ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೋಬೇಕಾಗತ್ತೆ. ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ಹಾಕೋಬೇಕಾಗತ್ತೆ. ನೋಡಿ, ನೀರು ಮಳ್ಳೋದಕ್ಕೆ ಅಂತೇಳಿ ಶುರು ಆಯಿತು, ಬಿಸಿ ಆಗೋದಕ್ಕೆ ಅಂತೇಳಿ. ಈ ರೀತಿ ನೀರಿನಲ್ಲಿ ಬಬಲ್ ಬರೋಕ್ಕೆ ಶುರು ಆದಾಗ 1 ಕಪ್ ಆಗುವಷ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಬಿಸಿ ಆಗಿರೋಂಥ ನೀರಿಗೆ ಈಗ 2 ಲೋಟ ಆಗುವಷ್ಟು ನೀರನ್ನು ತೊಗೊಂಡಿದ್ರೆ ಚಿಕ್ಕ ಕಪ್ಪಲ್ಲಾದರೆ 4 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ದೊಡ್ಡ ಬೌಲಲ್ಲಿ ತೊಗೊಳ್ತೀರಾ ಅಂತಂದರೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕಾಗತ್ತೆ. ಗೋಧಿ ಹಿಟ್ಟನ್ನು ಹಾಕಿದ ನಂತರ ಸ್ವಲ್ಪ ಅಂದರೆ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕೋಬೇಕು. ಈಗ ಅಡುಗೆ ಎಣ್ಣೆನ ಹಾಕಿದಾದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸ್ಟವನ್ನು ಆಫ್ ಮಾಡಿಕೊಂಡು ಈ ಒಂದು ಪ್ರೊಸೀಜರ್ನ ಮಾಡ್ಕೋಬೇಕಾಗತ್ತೆ. ನೀರಿಗೆ ಗೋಧಿ ಹಿಟ್ಟನ್ನು ಹಾಕ್ತೀವಲ್ವ, ಆವಾಗೆ ಸ್ಟವನ್ನು ಆಫ್ ಮಾಡ್ಕೋಬೇಕು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಏನಾದ್ರು ಸ್ವಲ್ಪ ತೆಳು ಅನಿಸಿದರೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೇ ನೀವು ಇದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು. ಗೋಧಿ ಹಿಟ್ಟನ್ನು ಸೇರಿಸಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಕಲಿಸ್ತಾ ಇದು ಒಂದು ಹದಕ್ಕೆ ಅಂತೇಳಿ ಬರುತ್ತೆ, ಮೆತ್ತಕ್ಕಾಗತ್ತೆ. ನೋಡಿ, ಯಾವುದಕ್ಕೆ ಇದನ್ನು ನಾನು ಕಲಸಿ ತೋರಿಸ್ತೀನಿ ಆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೋಬೋದು. ತಟ್ಟ ಅಂತ ಹೇಳಿ ಆಗುತ್ತೆ. ಸೊ ನೋಡಿ, ಸ್ವಲ್ಪ ಬಿಸಿ ಇದೆ. ಬಿಸಿ ಕಡಿಮೆ ಆದಮೇಲೆ ಆರಾಮಾಗಿ ಕೈಯಲ್ಲೇ ಇದನ್ನು ನಾದ್ಕೋಬೋದು. ಮತ್ತು ಹೆಚ್ಚು ಶ್ರಮ ಪಡೋದು ಬೇಡ. ಬಿಸಿ ನೀರನ್ನು ಬಳಸಿ ನಾವು ಹಿಟ್ಟನ್ನು ಸಿದ್ಧ ಮಾಡ್ಕೊಂಡಿದ್ದೀವಲ್ವ, ತುಂಬ ಚೆನ್ನಾಗಾಗುತ್ತೆ. ಸೊ ಸ್ವಲ್ಪ ಅರಿಶಿಣ ಪುಡಿ ಹಾಕಿರೋದ್ರಿಂದ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಕೈಯಿಂದನೇ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಒಳ್ಳೆ ಬೆಣ್ಣೆ ಅನ್ನೋ ಥರ ಇದು ಸಿದ್ಧ ಆಗಿರುತ್ತೆ. ಈಗ ನಾನು ಹೇಳ್ದಂಗೆ ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಹಾಕಿರೋದ್ರಿಂದ ಈಗ ಚಿಕ್ಕ ಕಪ್ಪಲ್ಲಾದರೆ 4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕಾಗತ್ತೆ. ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಸಿದ್ಧ ಮಾಡ್ಕೋಬೇಕು. ಮತ್ತು ಹಿಟ್ಟು ಕೂಡ ಅಷ್ಟೇ ತಳ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿ ಹಿಟ್ಟನ್ನು ಸಿದ್ಧ ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ ಒಂದು 4 ಉಂಡೆಗಳನ್ನ ಮಾಡಿ ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಚ್ಚಾಗೆ ಮಾಡೋವಂಥ ಮೋಲ್ಡ್ ಬರುತ್ತಲ್ಲ, ಆ ಒಂದು ಮೌಲ್ಡನ್ನು ತೊಗೋಬೇಕಾಗತ್ತೆ. ಈಗ ಅದರೊಳಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸುತ್ತಲೂ ಕೂಡ ಸವರ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಹಿಟ್ಟು ಅನ್ನೋದು ಮೌಲ್ಡ್ಗೆಲ್ಲ ಅಂಟ್ಕೊಳ್ಳೋದಿಲ್ಲ. ಇವಾಗ ಪ್ಲೇಟನ್ನು ಹಾಕಿದ್ದೀನಿ. ಸಣ್ಣ ಶಾವಿಗೆ ಬರೋ ಥರ ಸಣ್ಣ ಹೋಲಿರೋಂಥ ಪ್ಲೇಟನ್ನು ಹಾಕ್ಕೊಂಡಿದ್ದೀನಿ. ಸಿದ್ಧ ಮಾಡ್ಕೊಂಡಿರೋಂಥ ಹಿಟ್ಟನ್ನು ಮೌಲ್ಡ್ ಒಳಗಡೆ ಹಾಕಿ ಇವಾಗ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಇಡ್ಲಿ ಪ್ಲೇಟ್ ಬರುತ್ತಲ್ಲ, ಆ ಪ್ಲೇಟನ್ನು ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪ್ಲೇಟ್ ಸುತ್ತಲೂ ಕೂಡ ಸವರ್ಕೋಬೇಕಾಗತ್ತೆ. ಈ ಥರ ಒಂದು 4ರಿಂದ 5 ಪ್ಲೇಟು ಸಿದ್ಧ ಮಾಡಿ ಇಟ್ಕೋಬೇಕು. ಎಣ್ಣೆನ ಸವರಿ ಈಗ ಒಚ್ಚಾವಿಗೆ ಥರ ನಾವು ಸಿದ್ಧ ಮಾಡ್ಕೊಂಡಿದ್ದೀವಲ್ವ, ಸೊ ಆ ಒಂದು ಮೋಲ್ಡನ್ನು ಬಳಸಿ ನಾವು ಈ ಥರ ಸ್ಟ್ಯಾಂಡನ್ನು ಬಳಸಿ ಆರಾಮಾಗಿ ಹಿಂಗೆ ತಿರುಗಿಸ್ತಾ ಬಂದರೆ ಕಷ್ಟ ಆಗೋಲ್ಲ. ತುಂಬಾ ಸಾಫ್ಟಾಗಿ ಬೆಣ್ಣೆ ಥರ ಇರುತ್ತೆ ನೋಡಿ ಹಿಟ್ಟು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡ್ತಾ ಇದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಸಣ್ಣ ಶಾವಿಗೆ ಮೌಲ್ಡನ್ನು ಅಂದರೆ ಪ್ಲೇಟನ್ನು ಬಳಸಿ ನೋಡಿ, ಈ ಥರ ಇಡ್ಲಿ ಪಾತ್ರೆಯಲ್ಲಿ ಅಂದರೆ ಪ್ಲೇಟಲ್ಲಿ ನಾನು 1 ಪ್ಲೇಟನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಇದೇ ವಿಧಾನದಲ್ಲಿ ಈ ಥರ 1 ಪ್ಲೇಟ್ ರೆಡಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಪ್ಲೇಟ್ಗೂ ಅಷ್ಟೇ ಎಣ್ಣೆ ಸವರಿ ಇಟ್ಕೋಬೇಕು. ಮತ್ತು ಹಿಟ್ಟನ್ನು ಹಾಕ್ಕೋಬೇಕು. ಸೊ ಹಿಟ್ಟನ್ನು ಹಾಕಿ ಇನ್ನೊಂದು ಪ್ಲೇಟ್ನಲ್ಲೂ ಕೂಡ ಈ ಥರ ರೌಂಡಾಗೆ ಮಧ್ಯದಲ್ಲಿ ಜಾಗ ಬಿಟ್ಬಿಟ್ಟು ರೌಂಡಾಗೆ ಈ ಥರ ಸುತ್ಕೊಳ್ತಾ ಬರಬೇಕಾಗುತ್ತೆ. ಒಂದು 2ರಿಂದ 3 ರೌಂಡು ಆರಾಮಾಗಿ ಆಗುತ್ತೆ ನೋಡಿ. ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಆಗುತ್ತೆ. ಸೊ ಇದು 2ನೇ ಪ್ಲೇಟ್ ಕೂಡ ಅಷ್ಟೇ. ನಾನು ಸಣ್ಣ ಪ್ಲೇಟನ್ನೇ ಹಾಕಿ ಅಂದರೆ ಸಣ್ಣ ಹೋಲಿರೋಂಥ ಪ್ಲೇಟನ್ನು ಹಾಕಿ 2 ಪ್ಲೇಟ್ ಈ ಥರ ಸಿದ್ಧ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಮತ್ತೊಂದು ಇಡ್ಲಿ ಪ್ಲೇಟನ್ನು ತೊಗೊಂಡು ಪ್ಲೇಟನ್ನು ಚೇಂಜ್ ಮಾಡಬೇಕಾಗುತ್ತೆ. ಅಂದರೆ ಒಚ್ಚಾವ್ಗೆದು ಮೌಲ್ಡ್ ಇದೆಯಲ್ವ, ಅದರೊಳಗಡೆ ಸಣ್ಣದು ಪ್ಲೇಟ್ ಇತ್ತಲ್ವ, ಆ ಪ್ಲೇಟನ್ನು ತೆಗೆದುಬಿಟ್ಟು ಸ್ವಲ್ಪ ದೊಡ್ಡದಿರೋಂಥ ಹೋಲಿರೋಂಥ ಪ್ಲೇಟನ್ನು ಹಾಕಿ ಈ ಥರ ಸ್ವಲ್ಪ ಗಾತ್ರದಲ್ಲಿ ದೊಡ್ಡ ಶಾವಿಗೆ ಬರೋ ಥರ ನಾನು ಮತ್ತೊಂದು ಪ್ಲೇಟ್ನಲ್ಲಿ ಇಡ್ಲಿ ಪ್ಲೇಟ್ನಲ್ಲಿ ಶಾವಿಗೆನ ಒತ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಯಾವ ಥರ ಅಂತಂದರೆ ನಿಮಗೆ ನೋಡ್ತಾ ಇದ್ದರೆ ಸ್ವಲ್ಪ ನೂಡಲ್ಸ್ ಗಾತ್ರ ಏನು ಬರುತ್ತೆ ಆ ಗಾತ್ರದಲ್ಲಿ ಇಲ್ಲಿ ಸಿದ್ಧ ಆಗ್ತಾ ಇದೆ ಶಾವಿಗೆ ಅನ್ನೋದು.
ಈ ವಿಧಾನದಲ್ಲಿ 2 ಪ್ಲೇಟನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಸಣ್ಣ ಶಾವಿಗೆ ಗಾತ್ರದಲ್ಲಿ 2 ಪ್ಲೇಟು ಮತ್ತು ದೊಡ್ಡ ಶಾವಿಗೆ ಗಾತ್ರದಲ್ಲಿ 2 ಪ್ಲೇಟ್ ಆಗುವಷ್ಟು ಸಿದ್ಧ ಮಾಡಿಕೊಂಡು ಈಗ ಇಡ್ಲಿ ಸ್ಟ್ಯಾಂಡಿಗೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಆಲ್ರೆಡಿ ನಾನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಈ ಒಂದು ಸ್ಟ್ಯಾಂಡನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಮುಚ್ಚಳನ ಮುಚ್ಚಿ 5 ನಿಮಿಷ ಆದಮೇಲೆ ಇದನ್ನು ಸ್ಟ್ಯಾಂಡನ್ನು ಹೊರಗಡೆ ತೆಗಿಯೋಣ. ಸೊ ಆಲ್ರೆಡಿ ನಾವು ಬಿಸಿ ನೀರಲ್ಲಿ ಕಲಸಿಟ್ಟಿರೋದ್ರಿಂದ ಒಂದು 5ರಿಂದ ಮ್ಯಾಕ್ಸಿಮಮ್ 6ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿರಿ. ಮತ್ತು ಈಗ ನೋಡಿ ಇದನ್ನು ಪ್ಲೇಟಿಂದ ತೆಗಿತಾ ಇದ್ದೀನಿ. ಒಂದು ಚೂರು ಕೂಡ ಸ್ಟಿಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಈ ಶಾವಿಗೆ ಅನ್ನೋದು ಬಂದಿದೆ. ಮತ್ತು ಸಣ್ಣದಾಗಿ ಒತ್ಕೊಂಡಿರ್ತೀವಲ್ವ, ಇದು ಸಖತ್ತಾಗಿರುತ್ತೆ ನೋಡಿರಿ. ಈಗ ಸಾಮಾನ್ಯವಾಗಿ ಶುಗರ್ ಪೇಷಂಟ್ಸ್ಗಳಿಗೆಲ್ಲ ಈ ಒತ್ತು ಶಾವಿಗೆ ಇದೆಲ್ಲ ತಿನ್ನಬೇಕಂತ ಆಸೆ ಇರುತ್ತೆ. ಅಂಥವರಿಗೆ ನಾವು ಬೇಕಿದ್ದರೆ ಈ ಥರ ಗೋಧಿ ಹಿಟ್ಟನ್ನು ಬಳಸಿ ಮಾಡಿಕೊಟ್ರೆ ಅವ್ರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಯಾವುದೇ ರೀತಿಯ ತೊಂದರೆ ಕೂಡ ಆಗಲ್ಲ. ಮತ್ತು ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಬೆಲ್ಲ. ಈ ಒಂದು ಒತ್ತು ಶಾವಿಗೆನ ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಮೇಲೆ ಬೆಲ್ಲದ ಪುಡಿಯನ್ನು ಹಾಕಿಬಿಟ್ಟು ನಂತರ ಈ ಥರ ಕಾಯಿ ತುರಿನ ಹಾಕಿ ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಏನಾದ್ರು ಆರೋಗ್ಯಕರವಾಗಿ ಹೆಲ್ತಿಯಾಗಿ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಈ ಒಂದು ಒತ್ತು ಶಾವಿಗೆನ ಮಾಡ್ಕೊಂಡು ನೋಡಿ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತು ಗೋಧಿ ಹಿಟ್ಟನ್ನು ಬಳಸಿ ಮಾಡಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ಕಾಯಿ ತುರಿನೇ ಹಾಕ್ಕೊಂಡು ತಿನ್ಬೋದು. ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಈ ಸಕ್ಕರೆ ಕಾಯಿಲೆ ಇರೋರು. ಸೊ ಆಗಲೂ ಕೂಡ ಇದು ರುಚಿಕರವಾಗೇ ಇರುತ್ತೆ. ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡ್ರೆ ರುಚಿ ಅಂತೂ ಅತ್ಯದ್ಭುತವಾಗಿರುತ್ತೆ. ಸೊ ಇದು ಒಂದು ವಿಧಾನ. ಈಗ ನಾವು ಸಿದ್ಧ ಮಾಡ್ಕೊಂಡಿರೋವಂಥ ಹಿಟ್ಟನ್ನು ಬಳಸಿ ಮಾಡಿರೋವಂಥದ್ರಲ್ಲಿ ಇದು ಸಿಹಿ ಆಯಿತು. ಈಗ ಮತ್ತೊಂದು ವಿಧಾನ ನೋಡೋಣ ಬನ್ನಿ. ಈಗ ನಾವು ಸ್ವಲ್ಪ ಒತ್ತು ಶಾವಿಗೆ ಗಾತ್ರದಲ್ಲಿ ದೊಡ್ಡದು ಮಾಡ್ಕೊಂಡಿದ್ವಿ ಅಲ್ವಾ, ನೂಡಲ್ಸ್ ಥರ. ಅದನ್ನು ನೋಡಿ ಇಡ್ಲಿ ಪ್ಲೇಟಿಂದ ತೆಗೆದುಬಿಟ್ಟು ಈ ಥರ ಬಿಡಿಸ್ಕೋಬೇಕಾಗುತ್ತೆ. ಒಂದೊಂದೇ ಪದ್ರವಾಗಿ ಇದನ್ನು ಬಿಡಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮತ್ತು ಸ್ಟಿಕ್ ಆಗಲ್ಲ, ಒಂದಕ್ಕೊಂದು ಸ್ಟಿಕ್ ಆಗಲ್ಲ. ಎಷ್ಟು ಚೆನ್ನಾಗಿ ಅಂಟಿಲ್ಲ ನೋಡಿ, ಪದ್ರವಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಅಂಥೇಳಿ ನೋಡ್ಬೋದು. ಈ ಥರ ಬಿಡಿಸಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕಾಗತ್ತೆ ನೂಡಲ್ಸ್ ಥರ. ಈಗ ಒಂದು ಪ್ಯಾನನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಕಾಯ್ತಾ ಇದೆ ಅನ್ನೋವಾಗ ಇದಕ್ಕೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ಹಾಕಿದ್ಮೇಲೆ ಇದಕ್ಕೆ ಕ್ಯಾರೆಟು, ಸಣ್ಣದಾಗಿ ಉದ್ದದಾಗಿ ಹಚ್ಚಿರೋವಂಥ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ಮೂರನ್ನು ಒಂದೇ ಸತಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ ನಂತರ ಇದಿನ್ನೇನು ನೋಡಿ ಸ್ವಲ್ಪ ಬಣ್ಣ ಅನ್ನೋದು ಬದಲಾಗುತ್ತೆ. ಆವಾಗ ಇದ್ರ ಜೊತೆಗೆ ಅಚ್ಕಾರದ ಪುಡಿನ ಹಾಕಬೇಕಾಗತ್ತೆ. ಅಚ್ಕಾರದ ಪುಡಿನ ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದರ ಜೊತೆಗೆ ನಿಮಗೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಳ್ಬಹುದು. ನಾನಿಲ್ಲಿ ಚೂರು ಸೋಯಾ ಸಾಸನ್ನು ಹಾಕಿದ್ದೀನಿ. ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡಿ ನಾನು ಈಗಾಗಲೇ ಏನು ಶಾವಿಗೆನ ಬಿಡಿಸಿ ನೂಡಲ್ಸ್ ಥರ ಸಿದ್ಧ ಮಾಡ್ಕೊಂಡಿದ್ವಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ. ಮನೇಲಿ ಮಾಡಿರೋದ್ರಿಂದ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಇರುತ್ತೆ ನೂಡಲ್ಸ್ ತಿನ್ನಬೇಕು ಅಂಥೇಳಿ. ಅವ್ರಿಗೆ ಹೊರಗಡೆಯಿಂದ ತಂದು ಮಾಡಿಕೊಡೋದ್ರಿಂದ ಈ ಮೈದಾ ಹಿಟ್ಟೆಲ್ಲ ಬಳಸಿರ್ತಾರೆ. ಅದ್ರ ಬದಲಿಗೆ ಈ ರೀತಿ ಮನೆಯಲ್ಲೇ ಗೋಧಿ ಹಿಟ್ಟನ್ನು ಬಳಸಿ ನೋಡಿ, ಬಿಸಿ ನೀರಿಗೆ 1 ಕಪ್ಪು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ನಾವು ತಟ್ಟ ಅಂತೇಳಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಸಿದ್ಧ ಆಗಿದೆ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿದರೆ ಆಯಿತು. ಜಾಸ್ತಿ ಮಸಾಲೆ ಎಲ್ಲ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿರೋವಂಥದ್ದು. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದು ಕಡೆ ಸಿಹಿಯಾಗಿ ಹೊಚ್ಚಾಗೆ ಕೂಡ ರೆಡಿಯಾಗುತ್ತೆ, ಇನ್ನೊಂದು ಕಡೆ ಸ್ಪೈಸಿಯಾಗಿ ನೂಡಲ್ಸ್ ಕೂಡ ರೆಡಿಯಾಗುತ್ತೆ, ಅದು ಹೆಲ್ತಿಯಾಗಿ. ಈ ರೆಸಿಪಿಗಳು ನಿಮಗೆ ಇಷ್ಟ ಆಯಿತಾ? ಈ 2 ರೆಸಿಪಿನಲ್ಲಿ ಯಾವ ರೆಸಿಪಿ ಇಷ್ಟ ಆಯಿತು ಅಂತೇಳಿ ತಪ್ಪದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಬರುತ್ತೇನೆ. ಧನ್ಯವಾದಗಳು.